ಕೋಟಿ ಕೋಟಿ ಹಣ ಸುರಿದು ಹೊಸ ಸಂಸತ್ ಭವನ ನಿರ್ಮಿಸಿದ್ದಾರೆ. ಆದರೆ ಈ ಸಂಸತ್ ಭವನ 28ನೇ ತಾರೀಕಿಗೆ ಉದ್ಘಾಟನೆಗೊಳ್ಳುವ ಮುಂಚೆಯೇ 19 ವಿರೋಧ ಪಕ್ಷಗಳು ನಾವು ಉದ್ಘಾಟನೆ ಸಮಾರಂಭಕ್ಕೆ ಹೋಗುವುದಿಲ್ಲವೆಂದು ಶಪಥ ಮಾಡಿದ್ದಾರೆ. ಯಾಕೆ ವಿರೋಧ ಪಕ್ಷಗಳು ಸಂಸತ್ ಭವನ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿವೆ ಎಂದು ನೋಡೋಣ ಬನ್ನಿ. ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ, ಇವರು 970 ಕೋಟಿ ಖರ್ಚು ಮಾಡಿ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ದಾರೆ. ಆದರೆ ಮೋದಿಜಿ ಸರ್ವಾಧಿಕಾರ ಧೋರಣೆ ತೋರಿದ್ದಾರೆ. ಜನರಿಗೂ ಹೇಳದೆ, ವಿರೋಧ ಪಕ್ಷಕ್ಕೂ ಹೇಳದೆ, ಅದೇ ರೀತಿಯಲ್ಲಿ ರಾಷ್ಟ್ರಪತಿಯವರಿಗೂ ಆಮಂತ್ರಣ ನೀಡದೆ ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ಸಂಸತ್ ಭವನವನ್ನು ಉದ್ಘಾಟನೆ ಮಾಡುವಂಥದ್ದು ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿ. ಆದರೆ ಈ ಸಂಸತ್ ಭವನವನ್ನು ಪ್ರಧಾನಮಂತ್ರಿ ಉದ್ಘಾಟನೆ ಮಾಡುತ್ತಿರುವುದು ಒಂದು ಪ್ರಮುಖ ಕಾರಣವಾಗಿದೆ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕಿ ಸುಪ್ರಿಯಾ ಶ್ರೀನಾಥ್ ಏನು ಹೇಳಿದ್ದಾರೆಂದು ನೀವೇ ನೋಡಿ. देश में नई संसद का इनॉग्रेशन होने जा रहा है. मोदी जी अपने कर कमलों से उसका उद्घाटन करेंगे और 19 पॉलिटिकल पार्टीज ने डिसाइड किया है कि इसका बहिष्कार किया जाए. ये बॉयकॉट सिर्फ बॉयकॉट के नाम पर नहीं हो रहा है, ये इसलिए हो रहा है क्योंकि ये लोकतंत्र पर बहुत बड़ा प्रहार है. और आपको समझाती हूँ कैसे. संविधान का अनुच्छेद 79 साफ तौर से कहता है कि संसद का मतलब है राष्ट्रपति, राज्यसभा और लोकसभा, और उसी राष्ट्रपति को उद्घाटन के हक से वंचित रखना गलत है, उनका घोर अपमान है, लोकतंत्र पे प्रहार है. संविधान की अभिभावक हमारी राष्ट्रपति है. लोकसभा और राज्यसभा को बुलाने का और प्ररोग करने का अधिकार सिर्फ राष्ट्रपति के पास है. ऐसे ही नहीं उनको प्रथम नागरिक बोला जाता है. और शायद ये गर्व की बात है कि एक अनुसूचित जनजाति की महिला पहली बार इस देश की राष्ट्रपति बनी है. ಹೊಸ ಸಂಸತ್ ಭವನವನ್ನು ಮೋದಿಯವರು ಉದ್ಘಾಟನೆ ಮಾಡುತ್ತಿದ್ದಾರೆ. ರಾಷ್ಟ್ರಪತಿಯವರಿಗೆ ಆಮಂತ್ರಣವನ್ನೂ ನೀಡಿಲ್ಲ. ಆದರೆ ಮೋದಿಯವರಿಗೆ ಸಂಸತ್ ಭವನವನ್ನು ಉದ್ಘಾಟನೆ ಮಾಡುವಂಥ ಅಧಿಕಾರ ಇದೆಯೋ ಇಲ್ಲವೋ ಎಂದು. ಆದರೆ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯನ್ನು ವಿರೋಧ ಪಕ್ಷಗಳನ್ನು ಹೊರಗಿಟ್ಟು ಕೇವಲ ಹೊಸ ಕಟ್ಟಡದ ಶಿಲೆಯ ಮೇಲೆ ತಮ್ಮ ಹೆಸರನ್ನು ಹಾಕಿಸಿಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಇನ್ನು ಕಳೆದ 2 ದಿನದ ಹಿಂದೆ ಒಂದು ದೊಡ್ಡ ಘಟನೆ ನಡೆದಿದೆ. ಆಮ್ ಆದ್ಮಿ ಪಕ್ಷದ ನಾಯಕ ಸಂಜಯ್ ಸಿಂಗ್ ಅವರ ಡ್ರೈವರ್, ಅವರ ಸಹಾಯಕ ಹಾಗೂ ಅವರ ಇಬ್ಬರು PAಗಳಾದ ಸರ್ವೇಶ್ ಹಾಗೂ ಅಜಿತ್ ಇಬ್ಬರೂ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ ED ಅವರು. ನಿಮಗೆ ನೆನಪು ಮಾಡಲಿಚ್ಛಿಸುತ್ತೇನೆ ಯಾವ ರೀತಿಯಲ್ಲಿ ED ಕೆಲ ದಿನಗಳ ಹಿಂದೆ ಸಂಜಯ್ ಸಿಂಗ್ ಅವರಿಗೆ ಕ್ಷಮೆ ಯಾಚಿಸಿತ್ತು. ಈ ಘಟನೆಯಿಂದ संजय सिंह ಏನು ಹೇಳಿದ್ದಾರೆಂದು ನೀವೇ ನೋಡಿ. मैंने मोदी सरकार की ED की तानाशाही और गुंडागर्दी को पूरे देश के सामने उजागर किया. इस बात का सच पूरे देश के सामने रखा कि किस तरह से ED अपनी संस्था का दुरुपयोग करके, अपनी ताकत का दुरुपयोग करके जबरदस्ती शराब घोटाले में लोगों को फंसाने की कोशिश कर रहा है. और जब उनको मेरे खिलाफ कुछ नहीं मिला, मुझसे उन्होंने गलती मानी, अब मेरे सहयोगियों के घर छापेमारी कर रही. आज सुबह पता चला कि मेरे साथियों के घर पे छापेमारी की गई. मैं ED को बताना चाहता हूं, किसी भी तरीके से जो भी हथियार अपनाना है अपना लो. तुम्हारे सामने न झुकूंगा, न रुकूंगा, न मोदी सरकार के इस हथकंडे के सामने कोई भी समझौता हम लोग करने वाले हैं. आपसे लड़ेंगे, आपको उजागर करेंगे पूरे देश के सामने. ED का किस तरह से दुरुपयोग हो रहा है इसको उजागर करके रहूंगा. भले ही सर्वोच्च न्यायालय में जाना पड़े, उच्च न्यायालय में जाना पड़े, इस दादागिरी और तानाशाही के खिलाफ अपनी लड़ाई जारी रखूंगा. आज सुबह जानकारी मिली कि मेरे साथी अजीत त्यागी, सर्वेश मिश्रा, इन लोगों के घर पे छापेमारी की गई है ED के द्वारा. ये जबरदस्ती की तानाशाही और गुंडागर्दी जो मोदी सरकार के इशारे पर ED कर रही है. मैं साफ तौर पे कहना चाहता हूं, आप सारे हथकंडे अपना चुके, मेरे खिलाफ आपको कुछ नहीं. ಆದರೆ ಈ ಮಾತು ಇಲ್ಲಿಗೆ ಮುಗಿಯೋದಿಲ್ಲ. ನಿನ್ನೆಯ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಆಮ್ ಆದ್ಮಿ ಪಕ್ಷದ ಮನೀಶ್ ಸಿಸೋಡಿಯಾ ಮೋದಿ ಸರ್ಕಾರದ ಬಗ್ಗೆ ಏನೋ ಹೇಳಲು ಹೊರಟಾಗ ಪೊಲೀಸರು ಮನೀಶ್ ಸಿಸೋಡಿಯಾ ಅವರ ಶರ್ಟಿನ ಕಾಲರ್ ಹಿಡಿದು ಹೇಗೆ
ಎಳೆಯುತ್ತಿದ್ದಾರೆಂದು ನೀವೇ ನೋಡಿ. ಆಮ್ ಆದ್ಮಿ ಪಕ್ಷ ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಒಬ್ಬ ಪ್ರಮುಖ ನಾಯಕನಾದ ಮನೀಶ್ ಸಿಸೋಡಿಯಾ ಅವರ ಕಾಲರ್ ಹಿಡಿದು ಅವಮಾನ ಮಾಡುತ್ತಿದ್ದಾರೆ. ಆದರೆ ಒಂದಂತೂ ಮಾತು ಸತ್ಯ, ತಾನು ತೋಡಿದ ತಗ್ಗಿನಲ್ಲಿ ತಾವೇ ಬೀಳುತ್ತಾರೆ. ಅದೇ ರೀತಿಯಲ್ಲಿ ಒಂದು ಪ್ರಸಿದ್ಧವಾದ ಗಾದೆ ಮಾತಿದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬಂದೇ ಬರುತ್ತದೆ. ಈ ಒಂದು ಪ್ರಕರಣದ ವಿಷಯವಾಗಿ ಆಮ್ ಆದ್ಮಿ ಪಕ್ಷದ ನಾಯಕ ಸೌರಭ್ ಭಾರದ್ವಾಜ್ ಅವರು ಏನು ಹೇಳಿದ್ದಾರೆಂದು ನೀವೇ ನೋಡಿ. कुलीग्स रहे, अपने एमएलए साथियों से बर्ताव बहुत ही एक अलग तरीके के आदमी हैं और उनकी वार्मथ हमेशा मानी जाती है. सब लोग मानते हैं कि मनीष जी बहुत अच्छे इंसान हैं, अच्छे से लोगों से बातचीत करते हैं. हमें अक्सर चिंता होती थी कि जेल में उनके साथ गलत बर्ताव हो रहा है, मगर कोई सबूत नहीं है, इसलिए हम कहेंगे कि गलत बर्ताव हो रहा है तो लोग कहेंगे कि झूठ बोला जा रहा है. आज जो राउज एवेन्यू में देखने में मिला, मुझे लगता है कि उससे एक बात बड़ी साफ है कि सीधा प्राइम मिनिस्टर ऑफिस से, प्रधानमंत्री कार्यालय से इस चीज के निर्देश दिल्ली पुलिस को दिए गए हैं कि मनीष सिसोदिया जी को अपमानित किया जाए, उनके मनोबल को तोड़ दिया जाए, उनके आत्मविश्वास को कुचल दिया जाए और उनकी ये तस्वीरें इस तरीके से पब्लिक की जाए कि दिखाएं कि देखिए अब हमने एक आदमी को मिट्टी में मिला दिया. और ऐसे हम किसी को मिट्टी में मिलाते हैं. ये होंगे कहीं के नेता, ये होंगे कहीं पे डिप्टी सीएम, बट आज हमने इनको. ಇದು ಒಂದು ದೌರ್ಭಾಗ್ಯದ ಸಂಗತಿ ಸ್ನೇಹಿತರೆ. ಮನೀಶ್ ಸಿಸೋಡಿಯಾ ಅವರು ದಿಲ್ಲಿಯ ಉಪ ಮುಖ್ಯಮಂತ್ರಿಯಾದಂಥವರು. ಇವರೊಟ್ಟಿಗೆ ಇಂತಹ ದುರ್ವರ್ತನೆ. ಇನ್ನೊಂದು ಕಡೆ ಬ್ರಿಜ್ ಭೂಷಣ್ ಶರಣ್ ಸಿಂಗ್, ಈ ವ್ಯಕ್ತಿ ನಮ್ಮ ದೇಶದ ಮಹಿಳಾ ಕ್ರೀಡಾಪಟುಗಳ ಬಗ್ಗೆ ಹಗುರವಾಗಿ ಮಾತಾಡಿದರೂ ಸಹ 15 ರೂಪಾಯಿಗಳಿಗೆ ನಿಮ್ಮ ಪದಕಗಳು ಮಾರಾಟವಾಗುತ್ತವೆಂದು ಹಗುರವಾಗಿ ಮಾತನಾಡಿದ್ದಾರೆ ಈ ಬ್ರಿಜೇಶ್ ಶರಣ್ ಸಿಂಗ್. ಆದರೂ ಸಹ ಇವರ ಪರವಾಗಿ ಮೋದಿ ಸರ್ಕಾರ ಮೃದು ಧೋರಣೆ ತೋರುತ್ತಾ ಇದೆ. ಇವರ ವಿಚಾರಣೆಯನ್ನು ಮಾಡುತ್ತಿಲ್ಲ. ಆದರೆ ಸರ್ಕಾರವು ಕಾಲರನ್ನು ಹಿಡಿಯುವಂಥದ್ದು ಮಾತ್ರ ವಿರೋಧ ಪಕ್ಷದ ನಾಯಕರುಗಳ, ಅದೇ ರೀತಿಯಲ್ಲಿ ಅಪಮಾನ ಮಾಡುವಂಥದ್ದು ವಿರೋಧ ಪಕ್ಷದವರನ್ನೇ ಹೊರತು ಅವರ ಸರ್ಕಾರದ ಯಾವ ನಾಯಕರುಗಳಿಗೂ ಅಲ್ಲ. ಆದರೂ ಸರ್ಕಾರ ಹೇಳುತ್ತದೆ ಸಂಸತ್ ಭವನ ಉದ್ಘಾಟನೆಗೆ ವಿರೋಧ ಪಕ್ಷದವರು ಬೇಕೆಂದು. ಆದರೆ ರಾಷ್ಟ್ರಪತಿ ಮುರ್ಮು ಅವರಿಗೂ ಆಮಂತ್ರಣ ನೀಡಿಲ್ಲ. ಯಾಕೆಂದರೆ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಪಟ್ಟಕ್ಕಿಂತಲೂ ರಾಷ್ಟ್ರಪತಿ ಪಟ್ಟ ಉನ್ನತದಲ್ಲಿದೆ. ಹೀಗಾಗಿ ವಿರೋಧ ಪಕ್ಷಗಳು ಸಂಸತ್ ಭವನ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ. ಅವರು ಏನೆಂದು ಟ್ವೀಟ್ ಮಾಡಿದ್ದಾರೆಂದರೆ ನೋಡಿ, ರಾಷ್ಟ್ರಪತಿಗೆ ಸಂಸತ್ತು ಉದ್ಘಾಟಿಸದಿರುವುದು, ಸಮಾರಂಭಕ್ಕೆ ಆಹ್ವಾನಿಸದಿರುವುದು, ದೇಶದ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಕ್ಕೆ ಮಾಡಿದ ಅವಮಾನ. ಸಂಸತ್ತು ಅಹಂಕಾರದ ಇಟ್ಟಿಗೆಗಳಿಂದಲ್ಲ, ಸಾಂವಿಧಾನಿಕ ಮೌಲ್ಯಗಳಿಂದ ಇರಬೇಕೆಂದು ಟ್ವೀಟ್ ಮಾಡಿದ್ದಾರೆ.